ಮಾರ್ಚ್ ಅಲ್ಲಿ ಹಳ್ಳಿ ಕಾರ್ ರೇಸು ಅಂತ. ಇವತ್ತು ನೀವು ನೋಡ್ತಾ ಇರ್ಬೋದು, ಕೇವಲ 10 ಪೈಸಾ ಅಷ್ಟು ಮಾತ್ರನೇ ನಾನು ಇನ್ನ ಜನಗಳನ್ನ ಸ್ವೀಕಾರ ಮಾಡ್ತಾ ಇರೋದು. ಕೆಲವೊಂದು ಊರುಗಳಿಗೆ ಹೋಗಿರೋದು. ಸೊ ಕೆಲವೊಂದು ಊರುಗಳಿಗೆ ಹೋದವಾಗ ನನಗೆ ಬಂದಿದ್ದ ಅನುಭವ ಏನು ಅಂತಂದ್ರೆ, ಕೆಲವೊಂದು ಊರುಗಳಲ್ಲಿ ಯಾಕೆ ಆ ಊರ್ ಮಾತ್ರ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಹಳ್ಳಿ ಕಾರ್ ರೇಸ್ ಮಾಡ್ತಾ ಇದ್ರ, ನಮ್ಮೂರ್ಗೆ ಯಾಕೆ ಬರ್ತಾ ಇಲ್ಲ, ನಮ್ಮ ಜಿಲ್ಲೆಗೆ ಯಾಕೆ ಬರ್ತಾ ಇಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ನೀವೇ ನೋಡ್ತಾ ಇರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ. ದಯವಿಟ್ಟು ನಾನು ಎಲ್ರಿಗೂ ಕೈ ಎತ್ತಿ ಮುಕ್ಕಿ ನಿಮ್ಗೆ ನಾನು ಯಾವತ್ತು ಚಿರುರುಣಿ. ಜನಗಳಿಂದ ಜನಗಳಿಗೋಸ್ಕರ ಹಳ್ಳಿ ಕಾರ್ ಉಳಿವಿಗಾಗಿ ಮಾಡ್ತಾ ಇರೋ ರೇಸ್ ಅದು ಆಗಿರೋ ಕಾರಣಕ್ಕೆ ಈ ಹಳ್ಳಿ ಕಾರ್ ರೇಸು ಡಿಸೆಂಬರ್ಗೆ ನಾನು ಮುಂದೂಡ್ತಾ ಇದ್ದೀನಿ. ಉದ್ದೇಶ ಏನು ಅಂತಂದ್ರೆ, ಖಾಲಿ ನಾನು 1 ತಿಂಗಳಲ್ಲಿ ನನ್ನ ಕೈಯಲ್ಲಿ ಓಡಾಡಕ್ಕಾಗಿದ್ರೆ ನಮ್ಮ ಸುತ್ತಮುತ್ತ 5 ಊರ್ಕ ಅರ್ಥ ಮಾಡ್ರಿ. ಈ ಮಧ್ಯದಲ್ಲಿ ಆತರವಾಗಿ ಮಾಡಕಂತ ಹೋಗಲ್ಲ. ಒಂದು ಊರಲ್ಲಿ ಹೋದ್ರೆ ನೀವು ನಂಬಲ್ಲ, 5,000 ಇಂದ 10,000 ಜನ ಸೇರ್ತಾವ್ರೆ. ಇನ್ನು ನಮ್ಮ ರೇಸ್ ಅಲ್ಲಿ ಎಷ್ಟು ಲಕ್ಷ ಜನ ಬರ್ಬೋದು. ನಾವು ಅದಕ್ಕೆ ವ್ಯವಸ್ಥಿತವಾಗಿ ಮಾಡ್ದಿರ ಹೋದ್ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಯಶಸ್ವಿ ಮಾಡಕ್ಕಾಗಲ್ಲ. ನಮ್ಮ ಅಂದಾಜು ಖಾಲಿ ಕಾರುಗಳು ಪಾರ್ಕಿಂಗ್ ಎಷ್ಟು ಜಾಗ ಬೇಕಾಗುತ್ತೋ, 2 ವೀಲರ್ ಪಾರ್ಕಿಂಗ್ ಎಷ್ಟು ಬೇಕಾಗುತ್ತೋ ವ್ಯವಸ್ಥಿತವಾಗಿ ಮಾಡಬೇಕು. ನಿಮ್ ಸಹಕಾರ ಹಿಂಗೆ ಇರ್ಲಿ. ಮುಂದೆ ಒಂದಿನ ಇನ್ನ ಬೆಂಗಳೂರಲ್ಲಿ ಓರಿಗಳದ್ದು ಒಂದು ಪ್ರೋಗ್ರಾಮ್ ಐತೆ, ಬೀಚ್ ದೋರಿಗಳದ್ದು 101 ಬೀಚ್ ದೋರಿ ತರಿಸಿ ಮಾಡಬೇಕು. ನಾನು ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಈ ವರ್ಷ ಮಾಡಕ್ಕಾಗಿಲ್ಲ, ಕಳ್ಳೆಕಾಯಿ ಪರ್ಸೆಕ್ ಮಾಡ್ತಾ ಇದ್ದಿದ್ದು, ಅದು ಮಾಡೋಣ.